Jagdish. I am a Jagdish Alalkatti, Assistant Professor of Commerce, BCom, third sem, Marketing Management, SR MPP Government Pershad College, Viradagli, Vijayanagara Sri Krishnadevaya University, Ballari. First chapter, last session, continuous part of the process of marketing. ಹಿಂದಿನ ಕ್ಲಾಸ್ನಲ್ಲಿ ಪ್ರೊಸೆಸ್ ಆಫ್ ಮಾರ್ಕೆಟಿಂಗ್ ಹೆಂಗೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಪ್ರೊಸೆಸ್ ಆಫ್ ಮಾರ್ಕೆಟಿಂಗ್. ಹಿಂದಿನ ಕ್ಲಾಸ್ನಲ್ಲಿ ಸಹ ಮಾರುಕಟ್ಟೆಯ ಪ್ರಕ್ರಿಯೆ ಹಂತಗಳನ್ನು ತಿಳ್ಕೊಂಡಿದ್ವಿ. ಆದರೆ ಇವತ್ತು ತಿಳ್ಕೊಳ್ತಕ್ಕಂಥದ್ದು ನಿನ್ನೆ ತಿಳ್ಕೊಂಡಿರ್ತಕ್ಕಂಥದ್ದು ಕರೆಕ್ಟ್ ಇದೆ. ಬಟ್ ಸ್ವಲ್ಪ ಫಿಗರ್ಸ್ ಅಂದರೆ ಯಾವ ರೀತಿ ಹಂತಗಳನ್ನು ಇರ್ತವೆ, ಒಂದು ಗ್ರಾಫ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಇವತ್ತು. ಅದಕ್ಕೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಪ್ರೊಸೆಸ್ ಆಫ್ ಮಾರ್ಕೆಟಿಂಗ್ ಅಂತೇಳಿ ನೋಡ್ತಾ ಇದೆ. ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥದ್ದು ಪ್ರೊಸೆಸ್ ಆಫ್ ಮಾರ್ಕೆಟಿಂಗ್. ಹಿಂದೆ ನಡೆದಕ್ಕಂಥದ್ದು ಪ್ರೊಸೆಸ್ ಮಾರ್ಕೆಟಿಂಗ್, ಇವತ್ತು ನಡೆದಕ್ಕಂಥ ಪ್ರೊಸೆಸ್ ಮಾರ್ಕೆಟಿಂಗ್. ನೆಕ್ಸ್ಟ್ learning objectives with an aim to learn the marketing efforts in the process of keeping goods in the hands of consumers. That is marketing process. Learning outcome: the students can be able to learn how the marketing process takes place from the point of production to consumption. Actually ಹೇಳಬೇಕಂದ್ರೆ learning outcome, the students can be able to learn how the marketing process takes place from the point of production to consumers. ಮಾರ್ಕೆಟಿಂಗ್ ಪ್ರೋಸೆಸ್ ನೀವೆಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು. ಮಾರ್ಕೆಟಿಂಗ್ ಪ್ರಕ್ರಿಯೆ ಹಂತಗಳು. ಮಾರ್ಕೆಟಿಂಗ್ ಪ್ರೋಸೆಸ್ ಹೆಂಗಿರುತ್ತೆ? ಮಾರ್ಕೆಟಿಂಗ್ ಪ್ರೋಸೆಸ್ ಇಂಟ್ರೊಡಕ್ಷನ್ಸ್. ಮಾರ್ಕೆಟಿಂಗ್ ಪ್ರೋಸೆಸ್ ಬ್ರಿಂಗ್ಸ್ ಟುಗೆದರ್ ಪ್ರೊಡ್ಯೂಸರ್ ಅಂಡ್ ಕನ್ಸ್ಯೂಮರ್ಸ್. ನೋಡಿ, ಮಾರ್ಕೆಟಿಂಗ್ ಅಂದ್ರೆ ಉತ್ಪಾದಕರು ಮತ್ತು ಗ್ರಾಹಕರು ಬೇಕೇ ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬ್ರಿಂಗ್ಸ್ ಟುಗೆದರ್, ಇಬ್ರು ಸೇರಿದ್ರೆ ತಾನೇ ಮಾರ್ಕೆಟಿಂಗ್ ಆಗ್ತಕ್ಕಂಥದ್ದು. ಇಬ್ರು ಸೇರ್ಲಿಲ್ಲ ಅಂದ್ರೆ ಮಾರ್ಕೆಟಿಂಗೇ ಇಲ್ಲ, ಸೃಷ್ಟಿನೇ ಆಗೋದಿಲ್ಲ. ಅದಕ್ಕೆ ಮಾರ್ಕೆಟಿಂಗ್ ಪ್ರೋಸೆಸ್ ಬ್ರಿಂಗ್ ಟುಗೆದರ್ ಪ್ರೊಡ್ಯೂಸರ್ ಅಂಡ್ ಕನ್ಸ್ಯೂಮರ್, ದ ಟೂ ಮೇನ್ ಪಾರ್ಟಿಸಿಪೆಂಟ್ಸ್ ಇನ್ ಎಕ್ಸ್ಚೇಂಜ್. ನೋಡಿ, ಇಬ್ರು ಮೇನ್ ವ್ಯಕ್ತಿಗಳೇ, ಖರೀದಿದಾರರು ಮತ್ತು ಮಾರುವವರು. ಅದಕ್ಕೆ ಪಾರ್ಟಿಸಿಪೆಂಟ್ ಇನ್ ಎಕ್ಸ್ಚೇಂಜ್. ಈಚ್ producer or seller has certain goals, capability in making and marketing his products. ಇಡೀ ಮಾರುಕಟ್ಟೆ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಇಬ್ಬರು ವ್ಯಕ್ತಿಗಳು, ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಮತ್ತು ಕಸ್ಟಮರ್ಸ್. ಉಪಭೋಗಕರಿಗೆ ಅಂದ್ರೆ ಉತ್ಪಾದಕರಿಂದ ಫೈನಲ್ ಕಸ್ಟಮರ್ಸ್ ಅಂದ್ರೆ ಉಪಭೋಗಕರವರೆಗೆ ಅಂದ್ರೆ ಉಪಯೋಗಿಸುವಂತಹ ಕಸ್ಟಮರ್ಸ್, ಅವರಿಗೆ ತಲುಪಬೇಕಾಗಿರ್ತಕ್ಕಂತಹ ಸಂದರ್ಭದ ಸರಕುಗಳೆಲ್ಲ ತಮ್ಮ ಮೂಲ ಉತ್ಪಾದನಾ ಸ್ಥಳದಿಂದ ಅಂತಿಮ ಸ್ಥಳದ ಉಪಭೋಗಕ್ಕೆ ತಲುಪಿಸ್ತಕ್ಕಂಥದ್ದು ಚಲಿಸುವಿಕೆಯ ಸ್ವಯಂ ಚಾಲಿತವಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಉತ್ಪಾದನೆ ಮಾಡ್ತಾರೆ ದೆಲ್ಲೆಯಲ್ಲಿ ಉತ್ಪಾದನೆ ಮಾಡ್ತಾರಂದ್ರೆ ಬೆಂಗಳೂರಿಗೆ ಬರ್ಬೇಕಾದ್ರೆ ತನ್ನಷ್ಟಕ್ಕೆ ತಾನ ಬರೋದಿಲ್ಲ. ಎಲ್ಲಿ ಡಿಮ್ಯಾಂಡ್ ಇದೆ, ಎಲ್ಲಿ ಸೇಲ್ ಆಗ್ಬೋದು, ಅತಿ ಹೆಚ್ಚು ಜನ ಕಸ್ಟಮರ್ಸ್ ಬರ್ಬೋದು ಅನ್ನೋದನ್ನ ನಾವೇನ್ ಮಾಡ್ತಾರೆ, ಎಸ್ಟಿಮೇಟ್ ಅನ್ನ ಹಾಕೊಳ್ತಾರೆ. ಕೆಪಬಿಲಿಟಿ ಆಫ್ ಮೇಕಿಂಗ್
ಅಂಡ್ ಮಾರ್ಕೆಟಿಂಗ್ ಈಸ್ ಪ್ರೊಡಕ್ಷನ್. ಅದಕ್ಕೆ ಮಾರಾಟ ಪ್ರಕ್ರಿಯೆ ತಂತ್ರಗಾರಿಕೆಯಲ್ಲಿ ಜೋಡಿಸಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ನೆಕ್ಸ್ಟ್ ಒನ್ ಮುಖ್ಯವಾಗಿರ್ತಕ್ಕಂಥ ಒಂದು 3 ಪಾಯಿಂಟ್ಸ್ ಇದಾವೆ. 3 ಪಾಯಿಂಟ್ಸ್ ಹೆಂಗದವಂದ್ರೆ ನಿಮಗೆ ಒಂದು ಗ್ರಾಫಿಕಲಿ ಹೇಳ್ಬೇಕಾದ್ರೆ ನೋಡಿ, ಪ್ರೋಸೆಸ್ ಆಫ್ ಮಾರ್ಕೆಟಿಂಗ್ ಫಸ್ಟ್ ಒನ್ ಇರ್ತಕ್ಕಂಥ ನೋಡಿ, ಈ ಇದರಲ್ಲಿ ಇರ್ತಕ್ಕಂಥದ್ದು 3 ತರ ಇರ್ತಕ್ಕಂಥ ಮಾರ್ಕೆಟಿಂಗ್: ಕಾನ್ಸಂಟ್ರೇಷನ್, ಡಿಸ್ಪರ್ಸನ್, ಈಕ್ವಲೈಸೇಷನ್ಸ್. 3 ಕೇಂದ್ರೀಕರಣ, ಚದುರುವಿಕೆ ಮತ್ತು ಸಮನ್ವೀಕರಣ ಒಂದು 3 ವಿಭಾಗಗಳನ್ನಾಗಿರ್ತಕ್ಕಂಥ 3 ವಿಭಾಗಕ್ಕೆ ಹೆಂಗ್ ಬರ್ತವೆ, ಯಾವ ರೀತಿ ಇದಾವೆ? ಕಾನ್ಸಂಟ್ರೇಷನ್ಸ್ ಒಂದೇದು ಎ ಬೈಯಿಂಗ್, ಬಿ ಅಸೆಂಬ್ಲಿಂಗ್, ಸಿ ಗ್ರೇಡಿಂಗ್, ಡಿ ಸ್ಟ್ಯಾಂಡರ್ಡೈಸೇಷನ್ಸ್, ಇ ಸ್ಟೋರೇಜ್, ಎಫ್ ಟ್ರಾನ್ಸ್ಪೋರ್ಟ್, ಜಿ ಫೈನಾನ್ಸಿಂಗ್. ಇದು ಒಳಗೊಂಡಿರ್ತಕ್ಕಂಥದ್ದು. ಹೆಂಗಂದ್ರೆ ಕಂಪನಿಯ ಮೇಲೆ ನಿಂತಿರ್ತಕ್ಕಂಥದ್ದು. ಕಾನ್ಸಂಟ್ರೇಷನ್ಸ್ ಅಂದ್ರೆ ಮಾರಾಟ ಪ್ರಕ್ರಿಯೆಯಲ್ಲಿ ಇದು ಮೊದಲನೇ ಹಂತ ಆಗಿರ್ತಕ್ಕಂಥದ್ದು ಕಾನ್ಸಂಟ್ರೇಷನ್ಸ್. ಕೇಂದ್ರೀಕರಣವೆಂದರೆ ಸರಕುಗಳನ್ನ ಅನುಕೂಲಕರ ಮತ್ತು ಮಿತವ್ಯಯದ ವಿತರಣಾ ಸ್ಥಳದಲ್ಲಿ ಒಂದೆಡೆ ಸೇರಿಸತಕ್ಕಂಥದ್ದು ಹಾಗೂ ಸಂಗ್ರಹಿಸುವುದು. ಮಿತವ್ಯಯ ವಿತರಣಾ ಸ್ಥಳದಲ್ಲಿ ಒಂದೆಡೆ ಸೇರಿಸುವುದು ಮತ್ತು ಸಂಗ್ರಹಿಸುವುದು ಸರಕುಗಳನ್ನು ಯೋಜನಾಬದ್ಧವಾಗಿ ಮತ್ತು ವ್ಯವಸ್ಥಿತವಾಗಿ ವಿತರಣೆಗೊಳಿಸತಕ್ಕಂಥ ಅವುಗಳನ್ನು ಒಂದೆಡೆ ಸೇರಿಸಬೇಕಾಗಿರ್ತಕ್ಕಂಥದ್ದು. ಈ ಪ್ರಕ್ರಿಯೆ ಉತ್ಪಾದಕರು, ಸಗಟು ಮಧ್ಯವರ್ತಿಗಳು ಮತ್ತು ಕಿರುಕುಳ ವ್ಯಾಪಾರಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಕಾನ್ಸಂಟ್ರೇಷನ್ಸ್ ಅಂತ ಹೇಳ್ತೀವಿ. ನೆಸೆಸಿಟಿ ಆಫ್ ಕಾನ್ಸಂಟ್ರೇಷನ್ಸ್: ಚಿಕ್ಕ ಪ್ರಮಾಣದಲ್ಲಿ ಬೈಯಿಂಗ್, ಅಸೆಂಬ್ಲಿಂಗ್, ಚಿಕ್ಕ ಪ್ರಮಾಣದಲ್ಲಿ ಉತ್ಪಾದನೆಗೊಳ್ಳುವ ಕೆಲವು ಉತ್ಪನ್ನಗಳಾದ ಹೈನು ಉತ್ಪಾದನೆ, ಮೊಟ್ಟೆ, ಮಾಂಸ ಇತ್ಯಾದಿಗಳನ್ನು ಒಂದು ಸ್ಥಳದಲ್ಲಿ ಸಂಗ್ರಹಿಸುವುದು, ಮುಂದಿನ ಸಾಗಾಣಿಕೆ ವೆಚ್ಚ ಮಿತವ್ಯಯಗೊಳಿಸುವ ಮತ್ತು ಮಾರಾಟ ಪ್ರಕ್ರಿಯೆಯಲ್ಲಿ ಇತರ ಕಾರ್ಯಗಳಾದ ವರ್ಗೀಕರಣ, ಪ್ರಮಾಣೀಕರಣ ಮುಂತಾದ ನಿರ್ವಹಣೆಗಳನ್ನು ಸೂಕ್ತವಾದ ಸ್ಥಳದಲ್ಲಿ ಕೇಂದ್ರೀಕರಿಸತಕ್ಕಂಥದ್ದು ಅವಶ್ಯಕವಾಗಿದೆ. ಇದನ್ನು ಮಾಡ್ತಕ್ಕಂಥದ್ದು. ಕೆಲವು ಉತ್ಪಾದನಾ ಸರಕುಗಳು ಬಿಡಿ ಭಾಗಗಳು ಜೋಡಣೆಗೊಳಿಸಿದಾಗ ಸಿದ್ಧ ಸರಕು ತಯಾರಾಗ್ತವೆ. ಇವನ್ನೆಲ್ಲ ನೋಡ್ತಾ ಇದ್ದೇವೆ. ಅದಕ್ಕೆ ಕಾನ್ಸಂಟ್ರೇಷನ್ಸ್, ಡಿಸ್ಪರ್ಸನ್ಸ್, ಈಕ್ವಲೈಸೇಷನ್ಸ್. ಡಿಸ್ಪರ್ಸನ್ ಅಲ್ಲಿ ಸ್ಕಾಟರ್ಡ್ ಇಂಡಸ್ಟ್ರಿಯಲ್ ಬಯರ್ಸ್, ವೈಡ್ ಸ್ಪ್ರೆಡ್ ಫೈನಲ್ ಕನ್ಸ್ಯೂಮರ್ಸ್ ಅಂದ್ರೆ ಡಿಸ್ಪರ್ಸನ್ ಅಲ್ಲಿ ಬರ್ತದೆ. ಈಕ್ವಲೈಸೇಷನ್ಸ್ ಅಲ್ಲಿ ಸೀಸನಲ್ ಪ್ರಾಡಕ್ಟ್ ಬಟ್ ಕಂಟಿನ್ಯೂಯಸ್ ಕನ್ಸ್ಯೂಮ್ಷನ್, ಕಂಟಿನ್ಯೂಯಸ್ ಪ್ರೊಡಕ್ಷನ್ ಬಟ್ ಸೀಸನಲ್ ಕನ್ಸ್ಯೂಮ್ಷನ್, ಡಿಫರೆನ್ಸಸ್ ಇನ್ ಕ್ವಾಲಿಟಿ ನೀಡ್ಸ್, ಡಿಫರೆನ್ಸಸ್ ಇನ್ ಕ್ವಾಂಟಿಟಿ ನೀಡ್ಸ್. ನೋಡಿ, ಇದು ಈಕ್ವಲೈಸೇಷನ್ ಇರತಕ್ಕಂಥದ್ದು. ಹಾಗೇನೆ ಅದಕ್ಕೆ 3 ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು? ಬಿಡಿ ಭಾಗಗಳಿರ್ತಕ್ಕಂಥದ್ದು. ಈಗ ಡಿಸ್ಪರ್ಸನ್ ನಲ್ಲಿ ಇರ್ತಕ್ಕಂಥದ್ದಲ್ಲ, ಕಾನ್ಸಂಟ್ರೇಷನ್ ಅಲ್ಲಿ ಇರ್ತಕ್ಕಂಥದ್ದು. ಹೆಂಗೆ ಕಾನ್ಸಂಟ್ರೇಷನ್ ಅಂದ್ರೆ ಬಿಡಿ ಭಾಗಗಳಿರ್ತವೆ. ಸೈಕಲ್ಗಳು, ಟಿವಿ, ಕಂಪ್ಯೂಟರ್, ಕಾರ್ಗಳು, ಬಿಡಿ ಭಾಗಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಉತ್ಪಾದಕರಿಂದ ಉತ್ಪಾದಿಸಲ್ಪಡ್ತಕ್ಕಂಥ ದೊಡ್ಡ ಕಂಪನಿಗಳು ಅವುಗಳೆಲ್ಲವನ್ನ ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸಿ, ಅಂದ್ರೆ ಒಂದು ನಟ್ಟು, ಒಂದು ಬೋಲ್ಟು ಅಥವಾ ಬೇರೆ ಬೇರೆ ಇರ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ ಅನ್ನ ಖರೀದಿಸಿ ಜೋಡಣಾ ಕಾರ್ಯ ನಿರ್ವಹಿಸ್ತಕ್ಕಂಥದ್ದು, ಅಂತಿಮ ಸರಕನ್ನ ಸಿದ್ಧಗೊಳಿಸ್ತಕ್ಕಂಥದ್ದು ಕಾನ್ಸಂಟ್ರೇಷನ್ಸ್ ಅಂತ ಹೇಳಿ ಕರ್ತಾ ಇದ್ದೀವಿ. ಉತ್ಪಾದಕರು ಬೇರೆ ಬೇರೆ ಇರ್ತಕ್ಕಂಥ ಉತ್ಪಾದಕರು ಬೇರೆ ಬೇರೆ ಪ್ರದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದು ನಾವು ಒಂದೆಡೆ ಸೇರಿಸಿ ಸಿದ್ಧ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಕೇಂದ್ರೀಕರಣ ಹಂತದ ಅವಶ್ಯಕವೆನಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೇನೆ ಸರಕುಗಳು ನಿರಂತರವಾಗಿ ಮತ್ತು ನಿಯಮಾನುಸಾರವಾಗಿ
ನಿರಂತರವಾಗಿ ಮತ್ತು ನಿಯಮಾನುಸಾರವಾಗಿ ಪೂರೈಕೆಯಾಗಬೇಕಾದರೆ ಅವುಗಳ ಮೊದಲು ಒಂದೆಡೆ ಸಂಗ್ರಹಿಸಿಕೊಳ್ಳಬೇಕು. ಅದರಲ್ಲೂ ವಿಶೇಷವಾಗಿ ವಿದೇಶಿ ವ್ಯಾಪಾರದಲ್ಲಿ ಇದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಸತತವಾಗಿ ನಿಯಮಾನುಸಾರ ಸೂಕ್ತ ಮಾರುಕಟ್ಟೆ ಸರಕುಗಳನ್ನು ಪೂರೈಕೆಗೊಳ್ಳಲು ಕೇಂದ್ರೀಕೃತ ಹಂತ ಅವಶ್ಯಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಹೋಗಿ ನೋಡೋಣ. ಮತ್ತು ಇದು ಕಲಿಗೆ ಬಂದ್ಬಿಡ ಅಲ್ಲೇ ಇಂದ್ಕ ಹೋಗಿ ಅದು ಇರ್ತಕ್ಕಂಥದ್ದು. ಈಗ ಡಿಸ್ಪರ್ಸನ್ ಅಂದ್ರೆ ಗೊತ್ತಿರ್ತಕ್ಕಂಥದ್ದು ಚದುರುವಿಕೆಯ ಹಂತ ಅಂತೇಳಿ ಕರಿತಾ ಇದ್ದೀವಿ. ಇದನ್ನ ತಿಳ್ಕೊಂಡಿದ್ದೀವಿ. ಬಟ್ ಇದು ಎರಡನೇ ಹಂತವಾಗಿರ್ತಕ್ಕಂಥದ್ದು. ಹೆಂಗಂದ್ರೆ ಸಂಗ್ರಹಿಸಿದ ಸರಕುಗಳನ್ನ ವ್ಯವಸ್ಥಿತವಾಗಿ ವಿತರಣೆ ಮಾಡುವುದಾಗಿದೆ. ಸೂಕ್ತ ಮಾರುಕಟ್ಟೆಗೆ ವಿತರಿಸಲು ಮೊದಲು ಕೇಂದ್ರೀಕರಿಸಲಾಗುತ್ತದೆ. ಚದುರುವಿಕೆ ಇಲ್ಲದಿದ್ದರೆ ಕೇವಲ ಕೇಂದ್ರೀಕರಣಗೊಳಿಸುವುದಕ್ಕೆ ಏನು ಅರ್ಥವಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಉತ್ಪಾದನೆ ಮತ್ತು ಮಾರಾಟ ಪ್ರಕ್ರಿಯೆಯ ಅರ್ಥವನ್ನ ಕಳೆದುಕೊಳ್ಳುತ್ತದೆ. ಸಗಟು ಮಧ್ಯವರ್ತಿಗಳು, ಕಿರುಕುಳ ವ್ಯಾಪಾರಿಗಳು ಅಂದ್ರೆ ಹೋಲ್ಸೇಲರ್ಗಳು, ಮಿಡ್ಲ್ಮನ್ಸು, ರಿಟೇಲರ್ಸು ಹಲವಾರು ಕಾರ್ಯಗಳನ್ನ ಈ ವಿತರಣಾ ಹಂತದಲ್ಲಿ ತೊಡಗೊಳ್ತಾರೆ. ಕಮಿಷನ್ ಏಜೆಂಟ್ಸ್, ಹೋಲ್ಸೇಲರು, ರಿಟೇಲರ್ಸು, ಮಿಡ್ಲ್ಮನ್ಸು ಇವರೆಲ್ಲ ಬರ್ತಕ್ಕಂಥವ್ರು. ಅದಕ್ಕೆ ವಾಸ್ತವಿಕ ಜಗತ್ತಿನಲ್ಲಿ ಖರೀದಿದಾರರು ಮೂಲೆಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಉತ್ಪಾದನಾ ಸ್ಥಳಗಳು ಕೇವಲ ಕೆಲವು ಸರಕುಗಳು ಉತ್ಪಾದನೆಯಾಗುವಲ್ಲಿಗೆ ಎಲ್ಲಾ ಉಪಭೋಗರು ವಾಸಿಸುವುದಿಲ್ಲ. ಇದೆಲ್ಲೇ ಉತ್ಪಾದನೆ ಮಾಡ್ತಾರಂತ ಅಲ್ಲೇ ಉಪಯೋಗ ಮಾಡೋದಿಲ್ಲ. ಉಪಭೋಗಕರು ಇರೋದಿಲ್ಲ. ಫೈನಲ್ ಕನ್ಸ್ಯೂಮರ್ಸ್ ಇನ್ ದಿ ಸೈಡ್ ಇನ್ ದಿ ಕಂಟ್ರಿ ಆರ್ ಔಟ್ಸೈಡ್ ದಿ ಕಂಟ್ರಿ ಇರ್ತಕ್ಕಂಥವ್ರು. ನಾವು ಅವರು ಎಲ್ಲೆಡೆ ಆಡ್ತಾರೆ. ಅವರಿದ್ದಲ್ಲಿಗೆ ಬೇಡಿಕೆ ಇರುತ್ತದೆ. ಎಲ್ಲಿ ಬೇಡಿಕೆ ಇರ್ಬೋದು ಅಲ್ಲಿ ಸರಕುಗಳನ್ನ ಸಾಗಿಸಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗ. ಉಪಭೋಗಕರು ಸರಕುಗಳನ್ನ ಮುಟ್ಟಿದಾಗಲೇ ಉತ್ಪಾದನೆಯ ಉದ್ದೇಶ ಸಫಲಗೊಳ್ತಕ್ಕಂಥದ್ದು. ನೋಡಿ, ಗ್ರಾಹಕರು ಇದ್ದಲ್ಲಡಿಗೆ ಎಲ್ಲಿರ್ತಾರೆ ಅಲ್ಲಿ ಕಳಿಸ್ಬೇಕು. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಗ್ರಾಹಕರು ಇದ್ದಲ್ಲಿಗೆ ಸರಕುಗಳನ್ನ ಸಾಗಿಸ್ತಕ್ಕಂಥದ್ದು. ಅವಾಗ ನಾವು ಉತ್ಪಾದನೆ ಮಾಡಿದ್ದಕ್ಕೂ ಸಾರ್ಥಕವಾಗಿರ್ತಕ್ಕಂಥದ್ದು, ಸಫಲಗೊಳ್ತಕ್ಕಂಥದ್ದು. ಗ್ರಾಹಕರನ್ನ ಹುಡುಕಿ ಅಥವಾ ಹುಡುಕುವುದಕ್ಕಾಗಿ ಸರಕುಗಳನ್ನ ಉತ್ಪಾದನೆ ಮಾಡಲಾಗುತ್ತದೆ. ಉತ್ಪಾದನೆ ಮತ್ತು ಉಪಭೋಗಗಳ ಉದ್ದೇಶ ಪೂರೈಸಲೆಂದೇ ಇರ್ತಕ್ಕಂಥದ್ದು ಚದುರುವಿಕೆಯ ಹಂತ ಅಂತೇಳಿ ಕರಿತಾ ಇದ್ದೀನಿ. ಸ್ಟಾರ್ಟೆಡ್ ಇಂಡಸ್ಟ್ರಿಯಲ್ ಬಯರ್ಸ್, ವೈಡ್ ಸ್ಪ್ರೆಡ್ ಬೈ ದ ಕನ್ಸ್ಯೂಮರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಇದು ಇರ್ತಕ್ಕಂಥದ್ದು. ಹಾಗೇನೆ ಈಕ್ವಲೈಸೇಷನ್ ಪ್ರೋಸೆಸ್ ನೆಕ್ಸ್ಟ್ ಒನ್ ಆಗಿರ್ತಕ್ಕಂಥದ್ದು ಈಕ್ವಲೈಸೇಷನ್ ಪ್ರೋಸೆಸ್ ಅಂದ್ರೆ ಏನು? ಈಕ್ವಲೈಸೇಷನ್ ಮೀನ್ಸ್ ದಟ್ ಈಸ್ ಕೇಂದ್ರೀಕರಣ ಮತ್ತು ಚದುರುವಿಕೆಯ ಎರಡು ತದ್ವಿರುದ್ಧವಾಗಿರ್ತಕ್ಕಂಥ ಹಂತಗಳು. ಇವೆರಡರ ಮಧ್ಯೆ ಸಮತೋಲನವನ್ನ ಕಾಯ್ದುಕೊಳ್ತಕ್ಕಂಥದ್ದು. ಇವೆರಡರ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ತಕ್ಕಂಥದ್ದು. ಸಮನ್ವಯ ಹಂತವು ಅಷ್ಟೇ ಮಹತ್ವವಾಗಿರ್ತಕ್ಕಂಥದ್ದು. ಯಾಕೇಳಿ ಈ ಹಂತಗಳನ್ನ ಸರಕುಗಳನ್ನ ಪೂರೈಕೆನ ಬೇಡಿಕೆಗೆ ಅನುಗುಣವಾಗಿ ಹೊಂದಾಣಿಕೆ ಮಾಡಲಾಗಿರ್ತಕ್ಕಂಥದ್ದು. ಸಮಯ, ಗುಣಮಟ್ಟ, ಪ್ರಮಾಣಗಳ ಪ್ರಮಾಣಗಳಿಗೆ ಅನುಗುಣವಾಗಿ ಪೂರೈಕೆಯನ್ನ ಬೇಡಿಕೆಯೊಂದಿಗೆ ಹೊಂದಾಣಿಕೆ ಮಾಡುವ ಅವಶ್ಯಕತೆ ಇದೆ. ಅದಕ್ಕೆ ಹಲವಾರು ಮಧ್ಯವರ್ತಿಗಳ ಸಮನ್ವಯ ಹಂತದಲ್ಲಿ ಸೇರ್ಪಡೆಗೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಕೇಂದ್ರೀಕರಣ ಹಂತದ ನಂತರ ಮತ್ತು ಚದುರುವಿಕೆಯ ಹಂತಕ್ಕಿಂತ ಮೊದಲು
ಇವೆರಡರ ಮಧ್ಯೆ ಸಮನ್ವಯ ಅಂತ ಕಂಡು ಬರ್ತಕ್ಕಂಥದ್ದು. ಅದಕ್ಕೆ ಈಕ್ವಲೈಸೇಷನ್ ಅಂತ ಹೇಳಿ ಕರಿತಾ ಇದ್ದೀವಿ. ಈಕ್ವಲೈಸೇಷನ್ ಪ್ರೋಸೆಸ್ ಅಂತ ಹೇಳಿ ಕರಿತಾ ಇದ್ದೀವಿ. ನೆಸೆಸಿಟಿ ಆಫ್ ಈಕ್ವಲೈಸೇಷನ್ಸ್ 4 ಪಾಯಿಂಟ್ಸ್ ಅದಾವೆ. ಸೀಸನಲ್ ಪ್ರಾಡಕ್ಟ್ ಬಟ್ ಕಂಟಿನ್ಯೂಸ್ ಕನ್ಸಂಪ್ಷನ್, ಸೀಸನಲ್ ಪ್ರಾಡಕ್ಟ್ ಬಟ್ ಕಂಟಿನ್ಯೂಸ್ ಕನ್ಸಂಪ್ಷನ್ ಅಂತ ಹೇಳಿ ಕರಿತಾ ಇದ್ದೀರಿ. ಎರಡನೇದು ಕಂಟಿನ್ಯೂಸ್ ಪ್ರಾಡಕ್ಟ್ ಬಟ್ ಸೀಸನಲ್ ಕನ್ಸಂಪ್ಷನ್. ಮೂರನೇದು ಡಿಫ್ರೆನ್ಸಸ್ ಇನ್ ಕ್ವಾಲಿಟಿ ನೀಡ್ಸ್, ಡಿಫ್ರೆನ್ಸಸ್ ಇನ್ ಕ್ವಾಲಿಟಿ ನೀಡ್ಸ್ ಅಂತ ಹೇಳಿ ಕರಿತಾ ಇದ್ದೀರಿ. ಸೀಸನಲ್ ಪ್ರಾಡಕ್ಟ್ ಅದರಲ್ಲಿ ಏನು ಈಕ್ವಲೈಸೇಷನ್ ಪ್ರೋಸೆಸ್ ನಲ್ಲಿ 1ನೇ ಪಾಯಿಂಟ್ ಸೀಸನಲ್ ಪ್ರಾಡಕ್ಟ್ ಬಟ್ ಕಂಟಿನ್ಯೂಸ್ ಕನ್ಸಂಪ್ಷನ್. ಅಗ್ರಿಕಲ್ಚರ್ ಗೂಡ್ಸ್ ಪ್ರೊಡ್ಯೂಸ್ ಸೀಸನಲಿ, ಉತ್ಪಾದಕರು ಅಂದ್ರೆ ಉತ್ಪಾದನೆ ಮಾಡ್ತಕ್ಕಂಥ ಅಗ್ರಿಕಲ್ಚರ್ಸ್ ಅಂದ್ರೆ ಫಾರ್ಮರ್ಸ್, ವ್ಯವಸಾಯಗಾರ ವರ್ಷ ಪೂರ್ತಿಯಾಗಿ ಉತ್ಪಾದನೆ ಮಾಡ್ತಾರೆ. ಸೀಸನಲಿ ಬಟ್ ರಿಕ್ವೈರ್ಡ್ ಫಾರ್ ಕನ್ಸಂಪ್ಷನ್ ಥ್ರೂಔಟ್ ದಿ ಇಯರ್, ವರ್ಷಾನುಗಂಟ್ಲೆ. ಹೆಂಗಂದ್ರೆ ಕೆಲವು ವಸ್ತುಗಳನ್ನ ಒಂದು ನಿರ್ದಿಷ್ಟ ಅಥವಾ ನಿರ್ದಿಷ್ಟ ಸಮಯ ಅಥವಾ ಋತುಗಳಲ್ಲಿ ಉತ್ಪಾದನೆಗೊಳ್ತೇವೆ. ಆದರೆ ಉಪಭೋಗ ಮಾತ್ರ ವರ್ಷವಿಡೀ ಕಂಡು ಬರ್ತಕ್ಕಂಥದ್ದು, ವರ್ಷವಿಡೀ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಉಪಭೋಗ ಮಾತ್ರ ವರ್ಷವಿಡೀ ಕಂಡು ಬರ್ತಾ ಇರ್ತದ್ದು. ಋತುಮಾನದಲ್ಲಿ ಪೂರೈಕೆಯಾಗುವ ಸರಕುಗಳು ವರ್ಷದುದ್ದಕ್ಕೂ ಸಮನ್ವಯ ಸಾಧಿಸ್ತಕ್ಕಂಥದ್ದು, ಇದಕ್ಕೆ ಹಂಚಿಕೆ ಮಾಡ್ತಕ್ಕಂಥದ್ದು. ಕಂಟಿನ್ಯೂಸ್ ಪ್ರೊಡಕ್ಷನ್ ಅಂದ್ರೆ ವರ್ಷಾನು ಪ್ರೊಡಕ್ಟ್ ಮಾಡೋದು ಕಂಟಿನ್ಯೂಸ್ ಪ್ರೊಡಕ್ಟ್. ಬಟ್ ಸೀಸನಲ್ ಉಪಯೋಗದ ಸೀಸನಲ್. ಹೆಂಗಂದ್ರೆ ಉಪಭೋಗ ಮತ್ತು ಉತ್ಪಾದನಾ ಮಧ್ಯೆ ಸಮಯ ಅಂತರ. ಕೆಲವೊಂದು ವಸ್ತುಗಳನ್ನ ಒಂದು ನಿರ್ದಿಷ್ಟ ಋತುಗಳಲ್ಲಿ ಬೇಡಿಕೆ ಇರ್ತಕ್ಕಂಥದ್ದು, ಒಂದು ನಿರ್ದಿಷ್ಟ ಋತುಗಳಲ್ಲಿ ಬೇಡಿಕೆ ಇರ್ತದೆ. ಆದರೆ ಅವುಗಳ ಉತ್ಪಾದನೆ ವರ್ಷದುದ್ದಕ್ಕೂ ನಡೀತಾ ಇರುತ್ತೆ. ಈ ರೀತಿಯಾಗಿ ಸತತವಾಗಿ ಪೂರೈಕೆಯಾಗುವ ಸರಕುಗಳನ್ನ ಕೆಲವೇ ಋತುಗಳು ಬೇಡಿಕೆಗಳು ಹೊಂದಾಣಿಕೆಗೊಳಿಸಿ ಸಮನ್ವಯ ಸಾಧಿಸ್ತಕ್ಕಂಥದ್ದು. ಮೂರನೇದು ಡಿಫರೆನ್ಸ್ ಇನ್ ಕ್ವಾಲಿಟಿ. ಸಪ್ಲೈ ಆಫ್ ಗೂಡ್ಸ್ ವಿತ್ ಡಿಫರೆಂಟ್ ಕ್ವಾಲಿಟಿ is important to satisfy the needs of the consumers. ನಾಲ್ಕನೇದು ಡಿಫರೆನ್ಸಸ್ ಇನ್ ಕ್ವಾಲಿಟಿ ನೀಡ್ಸ್, ಡಿಫರೆನ್ಸಸ್ ಇನ್ ಕ್ವಾಲಿಟಿ ನೀಡ್ಸ್ ಸಪ್ಲೈ ಆಫ್ ಡಿಫರೆಂಟ್ ಗೂಡ್ಸ್ ವಿತ್ ಡಿಫರೆಂಟ್ ಕ್ವಾಂಟಿಟಿ ಇಸ್ ಇಂಪಾರ್ಟೆಂಟ್ ಆಸ್ ಪರ್ ನೀಡ್ಸ್ ದಿ ಕನ್ಸೂಮರ್. ವಿವಿಧ ಗುಣಮಟ್ಟದ ಸರಕುಗಳು ಗುಣಮಟ್ಟದ ದೃಷ್ಟಿಯಿಂದ ವ್ಯಕ್ತಿಗತ ಬೇಡಿಕೆಗಳು ತುಂಬಾ ಭಿನ್ನವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಂದೇ ಸರಕಿನಲ್ಲಿ ವಿವಿಧ ತರಹದ ಗುಣಮಟ್ಟದಲ್ಲಿ ಭಿನ್ನವಾದ ಸರಕುಗಳನ್ನ ಗ್ರಾಹಕರು ಅಪೇಕ್ಷಿಸುತ್ತಾರೆ. ಇದು ಇರ್ತಕ್ಕಂಥ ಸಿಚುವೇಶನ್. ಇವತ್ತು ಜನರೇಷನ್ ಹಿಂಗಿದೆ, ಭಿನ್ನವಾಗಿರ್ತಕ್ಕಂಥ ಸರಕುಗಳು ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಇದನ್ನ ಸಮನ್ವಯ, ಭಿನ್ನ ಸರಕುಗಳನ್ನ ಗ್ರಾಹಕರು ಅಪೇಕ್ಷಿಸುತ್ತಾರೆ. ಇದನ್ನ ಸಮನ್ವಯ ಪ್ರಕ್ರಿಯೆಯಿಂದಲೇ ಸಾಧಿಸುವುದು ಸಾಧ್ಯ ಅಂತೇಳಿ ಹೇಳ್ಬೋದು. ನೀಡ್ಸ್ ದಿ ಕನ್ಸೂಮರ್ಸ್. ವಿವಿಧ ಪ್ರಮಾಣದ ಸರಕುಗಳು ಡಿಫರೆನ್ಸಸ್ ಕ್ವಾಲಿಟಿ ನೀಡ್ಸ್. ವ್ಯಕ್ತಿಗತ ಬೇಡಿಕೆ ಪ್ರಮಾಣವು ಭಿನ್ನವಾಗಿರ್ತದೆ. ವ್ಯಕ್ತಿಗತ ಬೇಡಿಕೆ ನೋಡಿ, ಒಂದು ಮನೆಗೆ ಒಂದು ಪೇಪರ್ ತರಿಸಿದ್ರೆ ಒಬ್ರು ಮೇಲ್ಪುಟ ಓದ್ತಾರೆ, ಒಬ್ರು ಒಳಗಲ್ಪುಟ ಓದ್ತಾರೆ, ಇನ್ನೊಬ್ರು ರಾಜಕೀಯ ನೋಡ್ತಾರೆ, ಇನ್ನೊಬ್ರು ಕ್ರಿಕೆಟ್ ನೋಡ್ತಾರೆ, ಇನ್ನೊಬ್ರು ಅಡಿಷನಲ್ ಪೇಪರ್ ಓದ್ತಾರೆ. ಹಿಂಗ್ ಡಿಫ್ರೆಂಟ್ ಒಪಿನಿಯನ್ಸ್. ಬೇಕೆಗಳು ಬೇರೆ ಬೇರೆ ಇರ್ತವೆ. ಅದಕ್ಕೆ ಒಂದೇ ತರ ಇರೋದಿಲ್ಲ. ಪೇಪರ್ ಒಬ್ಬರೇ A to Z ಪೂರ್ತಿ ಓದೋದಿಲ್ಲ, ಹಾಗೇನೆ ಇರ್ತಕ್ಕಂಥದ್ದು. ಅದಕ್ಕೆ ಅಪೇಕ್ಷೆಗಳು ಬೇರೆ ಬೇರೆ ತರ ಇರ್ತಕ್ಕಂಥವನ್ನು ನಾವು ನೋಡ್ತಾ ಇದ್ದೀವಿ. ಬೇಡಿಕೆ ಪ್ರಮಾಣವು ಭಿನ್ನವಾಗಿರ್ತವೆ, ಅವಶ್ಯಕತೆಗಳು ಭಿನ್ನವಾಗಿರ್ತವೆ. ಈ ರೀತಿಯಾಗಿ ಪ್ರಮಾಣವನ್ನು ಬೇಡಿಕೆ ತಕ್ಕಂತೆ ಹೊಂದಾಣಿಕೆಗೊಳಿಸಲು ಸಮನ್ವಯ ಅಂತ ಅವಶ್ಯಕವಾಗಿದೆ. ಇದು ಇರ್ತಕ್ಕಂಥದ್ದು. ಹಾಗೇನೆ ಒಂದು ಉಪಸಂಹಾರ ಆಗಿರ್ತಕ್ಕಂಥದ್ದನ್ನು ನಿಮ್ಗೆ ಹೇಳ್ತದೆ. ವ್ಯವಹಾರ ಪರಿಸರವು ದಿನ ಬದಲಾಗುವುದರಿಂದ ಮಾರಾಟ ಪ್ರಕ್ರಿಯೆಯು ತಂತ್ರಗಾರಿಕೆಯು ತೀವ್ರ ಬದಲಾಗುತ್ತದೆ, ಹೆಚ್ಚು ಮಹತ್ವವನ್ನು ಪಡಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕಾಲಕ್ರಮೇಣ ಮಾರಾಟ ಪ್ರಕ್ರಿಯೆಯ ಪರಿಭಾವನೆ ಗಣನೀಯವಾಗಿ ಬದಲಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಗ್ರಾಹಕರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ
ಸಮಾಜದ ಕಲ್ಯಾಣ ಸಾಧಿಸುವುದು ಇಂದಿನ ಮಾರಾಟ ಪ್ರಕ್ರಿಯೆ ಉದ್ದೇಶವಾಗಿರ್ತಕ್ಕಂಥದ್ದು. ಹಾಗೂ ನಿರ್ವಹಣಾ ಕ್ಷೇತ್ರದಲ್ಲಿ ಮಾರಾಟ ಪ್ರಕ್ರಿಯೆಯು ನಿರ್ವಹಣೆ ಪ್ರಮುಖವಾಗಿದೆ. ಆರ್ಥಿಕತೆಯು ಜಾಗತೀಕರಣಗೊಳ್ಳುವುದರಿಂದ ಮತ್ತು ಮಾರಾಟ ಪ್ರಕ್ರಿಯೆ ಕ್ಲಿಷ್ಟಗೊಂಡಿರ್ತಕ್ಕಂಥದ್ದನ್ನ ಇಂದಿನ ದಿನಗಳಲ್ಲಿ ಸವಾಲಾಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ನೋಡಿ ಪರ್ಚೇಸ್ ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಇರ್ತಕ್ಕಂಥದ್ದು ಒಂದು ನೋಡಿ, ಹೆಣ್ಮಕ್ಳು ಸೀರೆ ತರಕ್ ಹೋಗ್ತಾರೆ, ಸ್ಯಾರಿನ ಒಂದು ಶೋರೂಮ್ಗೆ ಹೋಗ್ತಾರೆ, ಒಂದು 100 ಅಥವಾ 150-200 ಸೀರೆಗಳನ್ನ ನೋಡ್ತಾರೆ, ಅದ್ರಲ್ಲಿ ಒಂದು ಚಾಯ್ಸ್ ಮಾಡ್ಕೊಂಡ್ ಬರ್ತಾರೆ. ಇಂಥ ಒಂದು ಕ್ರಿಟಿಕಲ್ ಆಗಿರ್ತಕ್ಕಂಥ ಒಂದು ಮಾರಾಟ ತಂತ್ರಗಾರಿಕೆ ಬಹಳ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಅದಕ್ಕೆ ಬೆಳವಣಿಗೆ ಇದೆಯಲ್ಲ, ಜಾಗತೀಕರಣದಿಂದ ಇಂದಿನ ದಿನಗಳಲ್ಲಿ ಸವಾಲಾಗಿರ್ತಕ್ಕಂಥದ್ದರಿಂದ ವಿದ್ಯಾರ್ಥಿಗಳು ಮಾರಾಟ ಪ್ರಕ್ರಿಯೆ ಪರಿಭಾವನೆಗಳನ್ನ ಸರಿಯಾಗಿ ಅರ್ಥವನ್ನ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್ ಇರ್ತಕ್ಕಂಥದ್ದು ಮುಂದಿನ ಹಂತ ನಾವು ನೋಡ್ತಕ್ಕಂಥದ್ದು. ಇದ್ರ ಮೇಲೆ ಕೆಲವೊಂದು ಕ್ವಶನ್ಸ್ ಅದಾವೆ, ಅವನ್ನ ನೋಡೋಣ. ಹೆಂಗೆ ರೀಸನ್ ಫಾರ್ ಕಾನ್ಸಂಟ್ರೇಷನ್ ಪ್ರೋಸೆಸ್ ಈಸ್, ರೀಸನ್ ಫಾರ್ ಕಾನ್ಸಂಟ್ರೇಷನ್ ಪ್ರೋಸೆಸ್, ಕಾನ್ಸಂಟ್ರೇಷನ್ ಅಂದ್ರೆ ಕೇಂದ್ರೀಕೃತವಾಗಿರ್ತಕ್ಕಂಥ ಪ್ರೋಸೆಸ್ಗೆ ರೀಸನ್ ಏನಂತ ಕೇಳ್ತಾ ಇದ್ರಿ. ಎ ಸ್ಮಾಲ್ ಲಾಟ್ ಆಫ್ ಪ್ರೊಡಕ್ಷನ್ಸ್, ಸ್ಮಾಲ್ ಲಾಟ್ ಆಫ್ ಪ್ರೊಡಕ್ಷನ್ಸ್. ಬಿ assembling spare parts. C to ensure continuous supply. D all of the above ಅಂತ ಹೇಳ್ತದೆ. ಸ್ಮಾಲ್ ಲಾಟ್ ಪ್ರೊಡಕ್ಷನ್ಸ್, ಸ್ಮಾಲ್ ಲಾಟ್ ಪ್ರೊಡಕ್ಷನ್ಸ್ ಹೆಂಗಂದ್ರೆ ಈಗ ರೀಸನ್ ಫಾರ್ ದಿ ಕಾನ್ಸಂಟ್ರೇಷನ್ ಪ್ರೊಸೆಸ್ ನಲ್ಲಿ ಏನಿದೆ ರೀಸನ್ ಅಂತ ಕೇಳ್ತಾ ಇದ್ರಿ. ಏನು ಅಂದ್ರೆ ಸ್ಮಾಲ್ ಲಾಟ್ ಆಫ್ ಪ್ರೊಡಕ್ಷನ್, ಹೌದು. Assembling spare parts, okay. To ensure continuous supply, okay. ಇವು ಮೂರು ಕರೆಕ್ಟ್ ಆದ್ರೆ ನಾಲ್ಕನೇ ಆನ್ಸರ್ ಕರೆಕ್ಟ್ ಆಗ್ಲೇಬೇಕು. ಆಲ್ ಆಫ್ ದಿ ಎಬೋವ್ ಅದಕ್ಕೆ ಹೇಳ್ತಿಲ್ಲ, ಮೂರು ಆನ್ಸರ್ ಕರೆಕ್ಟ್ ಅದೇ, ನಾಲ್ಕನೇ ಆನ್ಸರ್ ಈಸ್ ಎ ಕರೆಕ್ಟ್ ಆನ್ಸರ್. ಅದಕ್ಕೆ ಆಲ್ ಆಫ್ ದಿ ಎಬೋವ್ ಅಂತ ಹೇಳ್ತಾ ಇದ್ದೀನಿ. ಇದು ಒಂದನೇ ಕ್ವಶನ್ಸ್. ಎರಡನೇ ಕ್ವಶನ್ಸ್, ಡಿಸ್ಪರ್ಸನ್ ಮೀನ್ಸ್, ಡಿಸ್ಪರ್ಸನ್ ಅಂದ್ರೆ ಚದುರುವಿಕೆ ಹಂತ. ಡಿಸ್ಪರ್ಸನ್ ಮೀನ್ಸ್ ಚದುರುವಿಕೆಯ ಹಂತ. ಈ ಚದುರುವಿಕೆಯ ಹಂತ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಎ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಗೂಡ್ಸ್ ಫ್ರಮ್ ದ ಸೆಂಟ್ರಲ್ ಮಾರ್ಕೆಟ್ಸ್ ಟು ಫೈನಲ್ ಕನ್ಸ್ಯೂಮರ್ಸ್ ಅಂತ ಹೇಳ್ತಾ ಇದ್ದಾರೆ. B distribution of goods from the central markets to the seller ಅಂತ ಹೇಳ್ತಾ ಇದ್ದಾರೆ. C both A and B ಅಂತ ಹೇಳ್ತಾರೆ, ಎರಡು ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. D none of the above, ಯಾವುದು ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವುದು ಡಿಸ್ಪರ್ಸನ್ ಮೀನ್ಸ್ distribution of goods from central markets to final consumers. ಇದು ಕರೆಕ್ಟ್ ಆನ್ಸರ್. A is a correct answer. ಅದಕ್ಕೆ dispersion means distribution of goods from central markets to the final consumers ಆಗಿರ್ತಕ್ಕಂಥದ್ದು. ಇದಕ್ಕೆ A, ಎರಡಕ್ಕೆ A ಆನ್ಸರ್ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ಮೂರನೇ ಕ್ವಶನ್ಸ್. ದ ರೀಸನ್ ಫಾರ್ ಡಿಸ್ಪರ್ಸನ್ಸ್ ಈಸ್, ಡಿಸ್ಪರ್ಸನ್ ಅಂದ್ರೆ ಏನು? ಡಿಸ್ಪರ್ಸನ್ ಅಂದ್ರೆ ಚದುರುವಿಕೆ ಅಂತೇಳಿ ಕರಿತಾ ಇದ್ದೀವಿ. ಅದಕ್ಕೆ ರೀಸನ್ ಏನದವೆ? ಸ್ಕಾಟರ್ಡ್ ಇಂಡಸ್ಟ್ರಿಯಲ್ ಬಯರ್ಸ್, ಬಿ ವೈಡ್ ಸ್ಪ್ರೆಡ್ ಫೈನಲ್ ಕನ್ಸ್ಯೂಮರ್ಸ್, ಬೋತ್ ಸಿ ಬೋತ್ ಎ ಅಂಡ್ ಬಿ, ಡಿ ನನ್ ಆಫ್ ದಿ ಎಬೋವ್. ಇವು ನಾಲ್ಕು ಆನ್ಸರ್ ಇದೆ. ಸ್ಕಾಟರ್ಡ್ ಇಂಡಸ್ಟ್ರಿಯಲ್ ಬಯರ್ಸ್, ವೈಡ್ ಸ್ಪ್ರೆಡ್ ಫೈನಲ್ ಕನ್ಸ್ಯೂಮರ್ಸ್, ಬೋತ್ ಎ ಅಂಡ್ ಬಿ, ಡಿ ನನ್ ಆಫ್ ದಿ ಎಬೋವ್. ಮೂರನೇದಕ್ಕೆ ರೀಸನ್ ಏನು ಅಂತ ಹೇಳಿ ಕರಿತಾ ಇದ್ದಾರೆ. ಮೂರನೇದಕ್ಕೆ ನೋಡಿ, ನಾವಾಗಲೇ ಚರ್ಚೆ ಮಾಡಿದ್ದೀವಿ. ಸ್ಕಾಟರ್ಡ್ ಇಂಡಸ್ಟ್ರಿಯಲ್ ಬಯರ್ಸ್ ಕರೆಕ್ಟ್ ಆನ್ಸರ್, ವೈಡ್ ಸ್ಪ್ರೆಡ್ ಫೈನಲ್ ಕನ್ಸ್ಯೂಮರ್ಸ್ ಇದು ಕರೆಕ್ಟ್ ಆನ್ಸರ್. ಎರಡು ಕರೆಕ್ಟ್ ಆದ್ರೆ ಎರಡು ಟಿಕ್ ಹಾಕ್ಲಿಕ್ಕೆ ಬರಲ್ಲ. ಎರಡೂ ಟಿಕ್ ಹಾಕ್ಲಿಕ್ಕೆ ಬರಲ್ಲ ಅಂದ್ರೆ
ಮೂರನೇದು ಬೋತ್ ಎ ಅಂಡ್ ಬಿ ಕರೆಕ್ಟ್ ಆನ್ಸರ್ ಅಂದ್ರೆ ಸಿ ಇಸ್ ಎ ಕರೆಕ್ಟ್ ಆನ್ಸರ್. ಅದಕ್ಕೆ ಮೂರನೇದಕ್ಕೆ ಸಿ ಆನ್ಸರ್ ಇಸ್ ಕರೆಕ್ಟ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್, ಈಕ್ವಲೈಸೇಷನ್ ಮೀನ್ಸ್, ಈಕ್ವಲೈಸೇಷನ್ ಅಂದ್ರೆ ಏನು? ಸಮನ್ವಯ ಹಂತ. ಈಕ್ವಲೈಸೇಷನ್ ಮೀನ್ಸ್ ಸಮನ್ವಯ ಹಂತ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ನಾಳೆ ಇವತ್ತು ಚರ್ಚೆ ಮಾಡಿದ್ವಿ, ನಿನ್ನೆ ಕ್ಲಾಸ್ನಲ್ಲಿ ಮಾಡಿದ್ವಿ, ಇವತ್ತು ಮಾಡಿದ್ವಿ, ಮಾಡ್ತಾ ಇದ್ದೀವಿ. ಹಾಗೇನೆ ಈಗ ನಾಲ್ಕನೇ ಎ, ಇಟ್ ಈಸ್ ಅಡ್ಜಸ್ಟ್ಮೆಂಟ್ ಆಫ್ ಸಪ್ಲೈ ಟು ದ ಪ್ರಿವೇಲಿಂಗ್ ಡಿಮ್ಯಾಂಡ್ ಫಾರ್ ಗೂಡ್ಸ್ ಅಟ್ ದ ಸೆಂಟರ್ಸ್ ಆಫ್ ಮಾರ್ಕೆಟಿಂಗ್. A B, it is adjustment of supply to the consumer satisfaction for goods at the centers of marketing. C, both and A and B. D, none of the above. ಇರತಕ್ಕಂಥದ್ದು. ನಾಲ್ಕನೇ ಕ್ವಶನ್ಸ್ಗೆ ಆನ್ಸರ್ ಈಸ್, ಈಕ್ವಲೈಸೇಷನ್ ಮೀನ್ಸ್ it is adjustment of supply to the prevailing demand for goods at the centers of marketing. ನಾಲ್ಕನೇದಕ್ಕೆ ಎ ಆನ್ಸರ್ ಇಸ್ ಕರೆಕ್ಟ್. ಯಾಕಂದ್ರೆ ಇಟ್ ಈಸ್ ಅಡ್ಜಸ್ಟ್ಮೆಂಟ್, ಈಕ್ವಲೈಸೇಷನ್ ಮೀನ್ಸ್ ಅಡ್ಜಸ್ಟ್ಮೆಂಟ್ ಆಫ್ ಸಪ್ಲೈ ಆಫ್ ದ ಪ್ರಿವೇಲಿಂಗ್ ಡಿಮ್ಯಾಂಡ್ಸ್ ಫಾರ್ ಗೂಡ್ಸ್ ಅಟ್ ದ ಸೆಂಟರ್ಸ್ ಆಫ್ ಮಾರ್ಕೆಟಿಂಗ್. ನಾಲ್ಕನೇದಕ್ಕೆ ಎ ಆನ್ಸರ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ಸ್, ಐದನೇ ಕ್ವಶನ್ಸ್. ನಿಮಗೆ ಐದನೇ ಕ್ವಶನ್, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ ದಿ ಪ್ರೋಸೆಸ್ ಈಕ್ವಲೈಸೇಷನ್ಸ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಪ್ರೋಸೆಸ್ ಆಫ್ ಈಕ್ವಲೈಸೇಷನ್ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇದರಲ್ಲಿ ನೋಡಿ, ಆಕ್ಚುಲಿ ಹೇಳ್ಬೇಕಾದ್ರೆ 4 ಆನ್ಸರ್ ಕೊಟ್ಟಿದ್ದಾರೆ. 4ರಲ್ಲಿ ಸೀಸನಲ್ ಪ್ರೊಡಕ್ಷನ್ ಬಟ್ ಕಂಟಿನ್ಯೂಸ್ ಕನ್ಸಂಪ್ಷನ್. A, B, continuous production but seasonal consumption. C, differences in quality needs. D, all of the above ಅಂತೇಳಿ ಇದೆ. ಹಾಗಾದ್ರೆ ಈಗ ವಾಟ್ ಈಸ್ ದ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ಪ್ರೊಸೆಸ್ ಆಫ್ ಈಕ್ವಲೈಸೇಷನ್ ಅಂತ ಹೇಳಿದ್ರೆ, ಸಮನ್ವಯೀಕರಣ ಹಂತದಲ್ಲಿ ಇರ್ತಕ್ಕಂಥದ್ದು ಹೆಂಗೆ, ಯಾವ ರೀತಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎ ಸೀಸನಲ್ ಪ್ರಾಡಕ್ಟ್ ಬಟ್ ಕಂಟಿನ್ಯೂಸ್ ಕನ್ಸಂಪ್ಷನ್, ಕರೆಕ್ಟ್ ಆನ್ಸರ್ ಇದು. ಎ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ಕಂಟಿನ್ಯೂಸ್ ಪ್ರೊಡಕ್ಷನ್ ಬಟ್ ಸೀಸನಲ್ ಕನ್ಸಂಪ್ಷನ್, ಇದು ಕರೆಕ್ಟ್. ಯಾಕೆ ಹೇಳಿ, ಕಂಟಿನ್ಯೂಸ್ ಪ್ರೊಡಕ್ಷನ್ ವರ್ಷ ಕಂಟಿನ್ಯೂಸ್ ಪ್ರೊಡಕ್ಷನ್ ಆಗುತ್ತೆ, ಬಟ್ ಸೀಸನಲ್ ಯೂಸ್ ಮಾಡ್ತಕ್ಕಂಥದ್ದು, ಇದು ಕರೆಕ್ಟ್ ಆನ್ಸರ್. ಬಟ್ ಸಿ, ಡಿಫ್ರೆನ್ಸಸ್ ಇನ್ ಕ್ವಾಲಿಟಿ ನೀಡ್ಸ್, ಹೌದು, ಇದು ಕರೆಕ್ಟ್ ಆನ್ಸರ್. ಬಟ್ 3 ಆನ್ಸರ್ ಕರೆಕ್ಟ್ ಆದ್ರೆ 3 ಆನ್ಸರ್ ಹೆಂಗಾಗ್ತದೆ, ಟಿಕ್ ಹಾಕ್ಲಿಕ್ಕೆ ಆಗಲ್ಲ. 3 ಆನ್ಸರ್ ಕರೆಕ್ಟ್ ಆದ್ರೆ ಆಲ್ ಆಫ್ ದಿ ಎಬೋವ್, ಡಿ ಆನ್ಸರ್ ಇಸ್ ಕರೆಕ್ಟ್. ಅದಕ್ಕೆ ಹೇಳ್ತಲ್ಲ, ಐದನೇದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ಡಿ ಆನ್ಸರ್ ಕರೆಕ್ಟ್ ಆನ್ಸರ್ ಅಂದ್ರೆ ನಮ್ಗೆ 3 ಎ ಬಿ ಸಿ ಕರೆಕ್ಟ್ ಆನ್ಸರ್. ಬಟ್ 3 ಆನ್ಸರ್ ಅಂದ್ರೆ 3 ಟಿಕ್ ಹಾಕ್ಲಿಕ್ಕೆ ಬರಲ್ಲ, 3 ಹಾಕ್ಲಿಕ್ಕೆ ಬರೋದ್ರಲ್ಲಿ ಡಿ ಆಲ್ ಆಫ್ ದಿ ಎಬೋವ್ ಇರ್ತಕ್ಕಂಥದ್ದು. ಐದನೇದಕ್ಕೆ ನೆಕ್ಸ್ಟ್ ನೋಡಿ, 5 ಕ್ವಶನ್ಗೆ ಒಂದನೇದಕ್ಕೆ ಡಿ ಇದೆ, ಎರಡನೇದಕ್ಕೆ ಎ ಇದೆ, ಮೂರನೇದಕ್ಕೆ ಸಿ ಇದೆ, ಕರೆಕ್ಟ್ ಆಗಿ ಹೇಳ್ತಕ್ಕಂಥದ್ದು. ನಾವ್ ಹೆಂಗ್ ಹೇಳಿದ್ದೇವೆ ಅದೇ ರೀತಿ ಇದೆ. 4ನೇದಕ್ಕೆ ಎ ಇದೆ, 5ನೇದಕ್ಕೆ ಡಿ ಆನ್ಸರ್ ಇದೆ. ಇದು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಆನ್ಸರ್ ಕೀಸ್. ನೆಕ್ಸ್ಟ್ ನಿಮಗೆ ಬುಕ್ ರೆಫರೆನ್ಸಸ್ ಬೇಕಾದ್ರೆ ಕರುಣಾಕರನ್ ಕೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್ 2010, Philip Kotler, K1 Line, Killers, Abraham Costley, Matheshwari, Marketing Management, 13th edition, published by the Darling Kit Nestle India Private Limited 2009, Serlekar, SA and Krishnamurthy or Marketing Management 14th edition, Himalaya Publishing Houses Private Limited 2008. 4ನೇದು ವಿಲಿಯಂ ಜೆ ಸ್ಟ್ಯಾಂಟನ್, ಫಂಡಮೆಂಟಲ್ಸ್ ಆಫ್ ಮಾರ್ಕೆಟಿಂಗ್ 10th edition, ಟಾಟಾ ಮೆಗ್ರೋ ಹಿಲ್ ಪಬ್ಲಿಕೇಶನ್, ನ್ಯೂ ದೆಹಲಿ 2007. ನ್ಯೂ ದೆಹಲಿ 2007. ನೋಡಿ, ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಫಸ್ಟ್ ಚಾಪ್ಟರ್. ನೆಕ್ಸ್ಟ್ ಕ್ಲಾಸ್ನಲ್ಲಿ
ನೆಕ್ಸ್ಟ್ ಏನು ಮಾಡಬೇಕು, ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ನೆಕ್ಸ್ಟ್ ನಿಮಗೆ ತಿಳಿಸಿ ಕೊಡಲಾಗುವುದು. ನೆಕ್ಸ್ಟ್ ಚಾಪ್ಟ್ರು ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅಂತ ಇದೆ. ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ನಿಮ್ಗೆ ಏನು ಹೇಳಬೇಕು ಅಂತಕ್ಕಂಥದ್ದನ್ನು ನಾವು ತಿಳಿಸಿ ಹೇಳ್ಕೊಡ್ತಾ ಇದ್ದೀವಿ. ಅದಕ್ಕೆ ನಿಮಗೆ ಇಲ್ಲಿವರೆಗೂ ಫಸ್ಟ್ ಚಾಪ್ಟರ್ ಕ್ಲೋಸ್ ಆಯಿತು. ಇನ್ನು ಎರಡನೇ ಚಾಪ್ಟ್ರು ನೆಕ್ಸ್ಟ್ ಕ್ಲಾಸಲ್ಲಿದೆ. ಥ್ಯಾಂಕ್ ಯು ಆಲ್ ಆಫ್ ಯು.